ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಸಂಧಾನ ಆಗಬಿಡಬೇಕು, ಕಂಪ್ಲೀಟ್ ಆಗಿ ಯುದ್ಧ ಸ್ಟಾಪ್ ಆಗಬೇಕು ಅಂತ ಒಂದು ದೇಶ ಅಲ್ಲ, ಇಡೀ ವಿಶ್ವದ ಹಲವು ದೇಶಗಳು ಇದನ್ನ ನಿರೀಕ್ಷೆ ಮಾಡ್ತಾ ಇದೆ. ಆಗಾಗ ಸಂಧಾನ ಸಭೆಗಳಾದ್ರೂ ಕೂಡ ಕಂಪ್ಲೀಟ್ ಆಗಿ ಸಂಧಾನ ಸಭೆ ವಿಫಲ ಆಗಿತ್ತು. ಬಟ್ ಈಗ ಎರಡನೇ ಸುತ್ತಿನ ಸಂಧಾನ ಸಭೆಗೆ ಸಿದ್ಧತೆಗಳು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಕಾರಣ ಅಂತ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ನಡೆಯುತ್ತಾ ಎರಡನೇ ಸುತ್ತಿನ ಸಂಧಾನ ಸಭೆ. ಇರಾನು ಬರಬೇಕು, ಅಮೆರಿಕಾನು ಬರಬೇಕು ಸಂಧಾನ ಸಭೆ ಅಂತ ಅಂದ್ರೆ ಸಂಧಾನ ಸಭೆ ಚರ್ಚೆ ನಡುವೆ ಪಾಕ್ಗೆ ಈಗ ಪಾಕ್ನೇ ಮಧ್ಯಸ್ಥಿಕೆ ವಹಿಸಿ ನಾವು ಸಂಧಾನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿ ಪಾಕಿಸ್ತಾನ ಒನ್ಸ್ ಅಗೇನ್ ಈ ಸಂಧಾನಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಂಧಾನ ಸಭೆ ಚರ್ಚೆ ನಡುವೆ ಪಾಕ್ಗೆ ಅಬ್ಬಾಸ್ ಅರಾಘಿ ಎಂಟ್ರಿ ಕೊಟ್ಟಿದ್ದಾರಂತೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಭೇಟಿ ಕೊಟ್ಟಿರೋದು ಸ್ವಲ್ಪ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಬ್ಬಾಸ್ ಸ್ವಾಗತವನ್ನ ಮಾಡಿಕೊಂಡಿದ್ದಾರಂತೆ ಪಾಕ್ನ ಮುನೀರ್ ಮತ್ತು ಮೊಯ್ಸಿನ್ ನಕ್ವಿ. ಅಮೆರಿಕಾದಿಂದ ಇಬ್ಬರು ನಾಯಕರು ಪಾಕ್ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಜೆಡಿ ವ್ಯಾನ್ಸ್ ಬದಲು ವಿಟ್ಕಾಫ್, ಜೆರೆಡ್ ಕುಶ್ನರ್ ಪಾಕ್ ಕಡೆಗೆ ಪ್ರಯಾಣ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಇವತ್ತು ಎರಡನೇ ಸುತ್ತಿನ ಸಭೆ ನಡೆಯುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಂದ್ ಕಡೆ ಇರಾನ್ನ ವಿದೇಶಾಂಗ ಸಚಿವರು ಆಲ್ರೆಡಿ ಪಾಕಿಸ್ತಾನವನ್ನ ತಲುಪಿಯಾಗಿದೆ. ಮತ್ತೊಂದು ಕಡೆ ಅಮೆರಿಕಾದಿಂದಲೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಬಂದಿಳಿಯಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನವೇ ನೆಲೆಯಾಗ್ತಾ ಇದೆ ಸಂಧಾನ ಸಭೆಗೆ ಅನ್ನೋದು ಬಹಳ ಸ್ಪಷ್ಟ. ಮೊದಲ ಸುತ್ತಿನ ಮಾತುಕತೆಯಲ್ಲಿ ಇರಾನ್ ಸಚಿವರು ಭಾಗಿಯಾಗಿರ್ಲಿಲ್ಲ, ಬಂದಿರಲಿಲ್ಲ. ಗೈರಾಗುವ ಮೂಲಕ ಒಂದು ಖಡಕ್ ಸಂದೇಶ ಅಮೆರಿಕಕ್ಕೆ ರವಾನೆ ಮಾಡಿದ್ರು. ಹಂಗಾಗಿ ಸಂಧಾನ ಸಭೆ ಕಂಪ್ಲೀಟ್ ಆಗಿ ವಿಫಲ ಆಗಿತ್ತು. ಬಟ್ ಈಗ ಎರಡನೇ ಬಾರಿ ಸಂಧಾನ ಸಭೆಗೆ ಪಾಕಿಸ್ತಾನನೇ ಮಧ್ಯಸ್ಥಿಕೆ ವಹಿಸಿ ಎರಡೂ ರಾಷ್ಟ್ರಗಳ ಮಧ್ಯೆ ನಾನು ಸಂಧಾನ ಮಾಡ್ಬಿಡ್ತೀನಿ ಅಂತ ಪಣ ತೊಟ್ಟಿದೆಯಲ್ಲ, ಅದಕ್ಕೆ ವೇದಿಕೆ ಆಗ್ತಾ ಇರೋದು ಅಗೇನ್ ಪಾಕಿಸ್ತಾನದಲ್ಲಿ ಈಗ ಇರಾನ್ನ ವಿದೇಶಾಂಗ ಸಚಿವರು ಅಗೇನ್ ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಕಡೆಯಿಂದ ಕೂಡ ಕೆಲ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ. ಇವತ್ತು ನಡೆಯುತ್ತಲ್ಲ ಸಂಧಾನ ಸಭೆ, ಅದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅರಾಘಿ ಪಾಕ್ ಭೇಟಿ ಸಂಧಾನಕ್ಕ ರಾಜತಾಂತ್ರಿಕ ಭೇಟಿಗ ಇದು ಕುತೂಹಲ ಇದೆ. ಅಮೆರಿಕ ಇರಾನ್ ನಡುವೆ ಸಂಧಾನ ಸಭೆ ಬಹುತೇಕ ಡೌಟ ಅಂತ ಹೇಳಲಾಗ್ತಾ ಇದೆ. ಪಾಕ್ನಲ್ಲಿ ಅಮೆರಿಕ ಜೊತೆ ಇರಾನ್ ಮಾತುಕತೆ ಇಲ್ಲ ಅಂತ ಇರಾನ್ನ ಮೀಡಿಯಾ ತಸ್ನೀಮ್ ಈ ರೀತಿ ವರದಿ ಮಾಡ್ತಾ ಇರೋದು. ಇದು ಅಮೆರಿಕ ಅಧಿಕಾರಿಗಳು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರ. ಅರಾಘಿ ಪಾಕ್ ಭೇಟಿಗೆ ಟ್ರಂಪ್ ಮಾತುಕತೆಯ ಲಿಂಕ್ ಅನ್ನ ಮಾಡಲಾಗ್ತಾ ಇದೆ. ಟ್ರಂಪ್ ಹೇಳಿಕೆಯನ್ನ ಇರಾನ್ ಮೀಡಿಯಾ ಈಗ ಅಲ್ಲಗಲಿತಾ ಇದೆ. ಅಂದ್ರೆ ಇರಾನ್ನ ವಿದೇಶಾಂಗ ಸಚಿವರು ಪಾಕಿಸ್ತಾನ ತಲುಪಿದ್ದಾರೆ, ಇವತ್ತು ಎರಡನೇ ಸುತ್ತಿನ ಮಾತುಕತೆ ಅಂತ ಎಲ್ಲ ಹೇಳ್ತಾ ಇದೀವಲ್ಲ, ಬಟ್ ಇರಾನ್ನ ಮೀಡಿಯಾಗಳು ಅದನ್ನು ಒಪ್ಕೊಳ್ತಾ ಇಲ್ಲ ಅಂತ. ಇದೆಲ್ಲವೂ ಕೂಡ ಸುಮ್ಮನೆ ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರಗಳು. ಆ ರೀತಿಯ ಬೆಳವಣಿಗೆಗಳು ಯಾವುದೂ ಕೂಡ ಆಗ್ತಾ ಇಲ್ಲ ಅಂತ. ಹಂಗಾಗಿ ಅಗೇನ್ ಎರಡನೇ ಸುತ್ತಿನ ಮಾತುಕತೆ, ಈ ಸಂಧಾನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಸಂಧಾನನ ಅಥವಾ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆಯಾ ಅಂತ.